ವಿದ್ಯಾರ್ಥಿಗಳು, ಇಂದು ನಾವು ಸಂಖ್ಯಾ ಪದ್ಧತಿ ಅಧ್ಯಾಯವನ್ನು ಅಭ್ಯಾಸ ಮಾಡಬೇಕಾಗಿದೆ. ಈಗ ಈ ಅಧ್ಯಾಯ ಪ್ರಾರಂಭಕ್ಕಿಂತ ಮುಂಚೆ ನಾವು ಇಂದಿನ ತರಗತಿಗಳಲ್ಲಿ ಕಲ್ತಿರ್ತಕ್ಕಂತಹ ಸಂಖ್ಯಾ ಗಣಗಳ ಬಗ್ಗೆ ಒಂದು ಸ್ವಲ್ಪ ನೆನಪು ಮಾಡ್ಕೊಳ್ಳೋಣ. ಮೊದಲನೇದಾಗಿ ಸಂಖ್ಯೆಗಳು ಅಂತ ಬಂದರೆ ಮೊದಲಿಗೆ ಬರೋ ಅಂಥ ಸಂಖ್ಯೆಗಳು ಯಾವುವು? ಹಾಂ, ಹೇಳಮ್ಮ. ಸ್ವಾಭಾವಿಕ ಸಂಖ್ಯೆಗಳು. ಹಾಂ, ಸ್ವಾಭಾವಿಕ ಸಂಖ್ಯೆಗಳು. ಕೂತು. ಸ್ವಾಭಾವಿಕ ಸಂಖ್ಯೆಗಳಿಗೆ ಉದಾಹರಣೆ ಕೊಡಮ್ಮ. 1, ಹಾಂ 2, ಹಾಂ 3, 4 ಇತ್ಯಾದಿ. ವೆರಿ ಗುಡ್. ಸೊ ಎಣಿಕೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ ಅಂತ ಹೇಳಿದ್ರೆ ನಮಗೆ ಸಂಖ್ಯೆಗಳು ಬೇಕು. ಈಗ ಎಣಿಕೆ 1, 2, 3, 4, 5, 6 ಹಿಂಗೆ ಪ್ರಾರಂಭ ಆಗುತ್ತೆ, ಹೌದಾ? ಸೊ ಇಂಥ ಎಣಿಕೆಯ ಸಂಖ್ಯೆಗಳನ್ನು ನಾವು ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೀವಿ. ಓಕೆ, ಈ ಸ್ವಾಭಾವಿಕ ಸಂಖ್ಯೆಗಳ ಗಣವನ್ನು ಯಾವ ಅಕ್ಷರದಿಂದ ಸೂಚಿಸ್ತೇವೆ ಹೇಳಮ್ಮ? ಎನ್ ಅಕ್ಷರದಿಂದ ಸೂಚಿಸ್ತೀವಿ. ಎನ್ನೇ ಯಾಕೆ? ನ್ಯಾಚುರಲ್ ನಂಬರ್ಸ್ ಅಂತ. ಓಕೆ, ಸ್ವಾಭಾವಿಕ ಸಂಖ್ಯೆಗಳು ಇದರ ಯಾವುದರಿಂದ ಸೂಚಿಸ್ತೀವಿ? ಎನ್ನಿಂದ ಸೂಚಿಸ್ತೀವಿ. ಗಣ ಬರೆಯೋದು ಗೊತ್ತಲ್ಲ, ಪುಷ್ಪ ಆವರಣದೊಳಗಡೆ ಗಣಾಂಶಗಳನ್ನು ಬರೀತೀವಿ. 1, 2, 3, 4 ಇತ್ಯಾದಿ ಇತ್ಯಾದಿ. ಓಕೆ, ಸೊ ಇದು ಎಂತಹ ಗಣ? ಪರಿಮಿತ ಗಣನ ಅಪರಿಮಿತ ಗಣನ? ಅಪರಿಮಿತ ಗಣ. ಓಕೆ, ಇಲ್ಲಿ ಅತ್ಯಂತ ಚಿಕ್ಕದಾದ ಸ್ವಾಭಾವಿಕ ಸಂಖ್ಯೆ ಯಾವುದಾಗಾದ್ರೆ 1. ಓಕೆ, ನೆಕ್ಸ್ಟು ಸಂಖ್ಯೆಗಳು ಬೆಳವಣಿಗೆ ಆದಂತೆಲ್ಲ ನಮಗೆ 0 ಅಥವಾ ಶೂನ್ಯದ ಅವಶ್ಯಕತೆ ಬಂತು. ಸೊ ಹಾಗಾಗಿ 0ಯನ್ನು ಸೇರಿಸ್ಕೊಂಡಿರ್ತಕ್ಕಂತಹ ಸಂಖ್ಯಾಗಣವನ್ನು ಏನಂತ ಕರಿತೀವಿ? ನೀನು ಹೇಳು. ಪೂರ್ಣ ಸಂಖ್ಯೆಗಳು. ಕೊಡು. ಪೂರ್ಣ ಸಂಖ್ಯೆಗಳು ಅಂತ ಕರಿತೀವಿ. ಈ ಪೂರ್ಣ ಸಂಖ್ಯೆಗಳ ಗಣವನ್ನು ಯಾವ ಅಕ್ಷರದಿಂದ ಸೂಚಿಸ್ತೇವೆ ಬಾಲಕರು? ಹೇಳೋ. ಡಬ್ಲ್ಯೂ. ಝಡ್ ಅಲ್ಲ, ಯಾವುದರಿಂದ ಸೂಚಿಸ್ತೇವೆ? ಡಬ್ಲ್ಯೂ ಇಂದ ಸೂಚಿಸ್ತೀವಿ. ಡಬ್ಲ್ಯೂ ಅಂದರೆ ಹೋಲ್ ನಂಬರ್ಸ್, ಪೂರ್ಣ ಸಂಖ್ಯೆಗಳು. ಸೊ ಡಬ್ಲ್ಯೂ ಈಕ್ವಲ್ಸ್ 0, 1, 2, 3. ಓಕೆನಾ? ಇಲ್ಲಿ ಸ್ವಾಭಾವಿಕ ಸಂಖ್ಯೆಗಳ ಗಣದಲ್ಲಿ ಇರ್ತಕ್ಕಂಥ ಎಲ್ಲ ಗಣಾಂಶಗಳು ಇದ್ದಾವೆ. ಅದರ ಜೊತೆಗೆ ಒಂದು ಸೇರ್ಪಡೆ ಆಗಿರೋದು ಯಾವುದಪ್ಪ ಅಂತ ಹೇಳಿದ್ರೆ 0. ಓಕೆ, ಕೂತ್ಕೊಳ್ಪ. ನೆಕ್ಸ್ಟ್ ಪೂರ್ಣ ಸಂಖ್ಯೆಗಳ ಆದಮೇಲೆ ನಮಗೆ ಪೂರ್ಣಾಂಕಗಳು ಅಂತ ಕರಿತೀವಿ. ಓಕೆ, ಇಲ್ಲಿ ಪೂರ್ಣ ಸಂಖ್ಯೆಗಳಲ್ಲಿ 0 ಇದೆ, ಸ್ವಾಭಾವಿಕ ಸಂಖ್ಯೆಗಳು ಇದ್ದಾವೆ. ಸೊ ನಮಗೆ ಋಣ ಸಂಖ್ಯೆಗಳ ಅವಶ್ಯಕತೆಯೂ ಬೀಳುತ್ತೆ. ಓಕೆ, ಈ ಋಣ ಸಂಖ್ಯೆಯನ್ನು ಸೇರಿರ್ತಕ್ಕಂಥ ಸಂಖ್ಯಾಗಣವನ್ನು ನಾವೇನಂತ ಕರಿತೀವಿ ಅಂದರೆ ಪೂರ್ಣಾಂಕಗಳು ಅಂತ ಕರಿತೀವಿ. ಪೂರ್ಣಾಂಕಗಳ ಗಣವನ್ನು ಝಡ್ಡಿಂದ ಸೂಚಿಸ್ತೀವಿ. ಯಾಕೆ ಅಂತ ಹೇಳಿದ್ರೆ ಜರ್ಮನ್ ಭಾಷೆಯಲ್ಲಿ ಇದು ಝೈಲಾನ್ ಅಂತ ಕರೀತಾರೆ. ಓಕೆ, ಪೂರ್ಣಾಂಕಗಳನ್ನು. ಆದ್ದರಿಂದ ಇದನ್ನು ಝಡ್ ಅಕ್ಷರದಿಂದ ಸೂಚಿಸ್ತೇವೆ. ಓಕೆನಾ? ಇದರಲ್ಲಿ 0 ಇದೆ, ಧನ ಸಂಖ್ಯೆಗಳು ಇವೆ. ಓಕೆ, ಇವಕ್ಕೆ ವಿರುದ್ಧವಾಗಿರ್ತಕ್ಕಂತಹ ಋಣ ಸಂಖ್ಯೆಗಳು ಸಹ ಇದ್ದಾವೆ. ಓಕೆನಾ? ಝಡ್ ಗಣವನ್ನು ಹಿಂಗೂ ಬರಿತೀವಿ ನಾವು. ಝಡ್ ಈಕ್ವಲ್ಸ್ 0 ±1 ±2 ±3
ಇತ್ಯಾದಿ ಇತ್ಯಾದಿ. ಅರ್ಥ ಆಯ್ತಾ? ಹಾಂ ಸರ್. ಹ? ಈಗ ಈ ಪೂರ್ಣಾಂಕಗಳವರೆಗೆ ನಾವು ಅಭ್ಯಾಸ 7ನೇ ತರಗತಿಯಲ್ಲೇ ಮಾಡಿದ್ದೀವಿ. ಸೊ 8ನೇ ತರಗತಿಯಲ್ಲಿ ಇವು ಬಿಟ್ಟು ಒಂದು ಸಂಖ್ಯಾಗಣ, ಹೊಸ ಸಂಖ್ಯಾಗಣವನ್ನು ಅಭ್ಯಾಸ ಮಾಡಿದ್ದೀವಿ. ಯಾವುದದು ಹೇಳ ಅಮೃತ? ಭಾಗಲಬ್ಧ ಸಂಖ್ಯೆಗಳು. ಭಾಗಲಬ್ಧ ಸಂಖ್ಯೆಗಳು. ಓಕೆ, ಭಾಗಲಬ್ಧ ಸಂಖ್ಯೆಗಳ ಗಣವನ್ನು ಯಾವ ಅಕ್ಷರದಿಂದ ಸೂಚಿಸ್ತೇವೆ? ಭಾಗಲಬ್ಧ ಸಂಖ್ಯೆಗಳು ಹೇಳಪ್ಪ. ವೆರಿ ಗುಡ್. ಯಾವ ಅಕ್ಷರದಿಂದ? ಕ್ಯೂ ಅಕ್ಷರದಿಂದ ಸೂಚಿಸ್ತೀವಿ. ಕ್ಯೂವೇ ಯಾಕೆ? ಭಾಗಲಬ್ಧ ಅನ್ನೋದನ್ನು ಇಂಗ್ಲೀಷಲ್ಲಿ ಕೋಶೆಂಟ್ ಅಂತ ಕರಿತೀವಿ, ಹೌದಾ? QU, ಕೋಶೆಂಟ್, QUOTIENT, ಕೋಶೆಂಟ್, ಹೌದಾ? ಭಾಗಲಬ್ಧ ಅಂತ ಕರಿತೀವಲ್ಲ. ಸೊ ಹಾಗಾಗಿ ಕ್ಯೂ ಇಂದ ಸೂಚಿಸ್ತೇವೆ. ಭಾಗಲಬ್ಧ ಸಂಖ್ಯೆಗಳು ಅಂದರೆ ಯಾವ್ಯಾವು ಹೇಳಮ್ಮ? ಎರಡನೆಯ 1, ಹಾಂ, ಮೂರನೆಯ 1, ಹಾಂ, 5ನೆಯ 3, ಹಾಂ. 8ನೆಯ 4. ವೆರಿ ಗುಡ್. ಕೂತ್ಕೋ. ಹಾಗಾದರೆ ಹೆಂಗೆ ಭಾಗಲಬ್ಧ ಸಂಖ್ಯೆಗಳು ಅಂದ್ರೇನು? ಭಾಗಲಬ್ಧ ಸಂಖ್ಯೆಗಳನ್ನು ಪ್ರೀತಿ ಕೈ ಇಳಿಸಿ. P/Q ರೂಪದಲ್ಲಿ ಬರೆಯಲು ವ್ಯಕ್ತಪಡಿಸಲು ಸಾಧ್ಯವಿರುವ ಸಂಖ್ಯೆಗಳಿಗೆ ಹಾಂ, ಭಾಗಲಬ್ಧ ಸಂಖ್ಯೆಗಳು. ವೆರಿ ಗುಡ್. P/Q ರೂಪದಲ್ಲಿ ವ್ಯಕ್ತಪಡಿಸಬಹುದಾದಂಥ ಸಂಖ್ಯೆಗಳನ್ನು ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. P/Q ರೂಪದಲ್ಲಿ. ಇಲ್ಲಿ P ಮತ್ತು Qಗಳು ಯಾವ ಗಣಕ್ಕೆ ಸೇರಿದವೆ? P ಮತ್ತು Qಗಳು Z ಗಣಕ್ಕೆ ಸೇರಿದವೆ, ಪೂರ್ಣಾಂಕಗಳ ಗಣಕ್ಕೆ ಸೇರಿದವೆ. ಓಕೆನಾ? ಮತ್ತು Q ನಾಟ್ ಈಕ್ವಲ್ ಟು ಏನಾಗಿರಬೇಕು? Q ನಾಟ್ ಈಕ್ವಲ್ ಟು 0 ಆಗಿರಬೇಕು, ಹೌದಾ? Q ನಾಟ್ ಈಕ್ವಲ್ ಟು 0 ಆಗಿರಬೇಕು. ಅರ್ಥ ಆಯ್ತಾ? ಸೊ P/Q ರೂಪದಲ್ಲಿ ವ್ಯಕ್ತಪಡಿಸಬಹುದಾದಂತಹ ಸಂಖ್ಯೆಗಳನ್ನು ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. P ಮತ್ತು Qಗಳು ಪೂರ್ಣಾಂಕಗಳು, ಅಂದರೆ ಅಂಶ ಮತ್ತು ಛೇದ ಇವೇನಾಗಿರ್ತವೆ? ಪೂರ್ಣಾಂಕಗಳು ಆಗಿರ್ತವೆ. ಓಕೆ. ಸೊ ಪೂರ್ಣಾಂಕಗಳಲ್ಲಿಯೇ ಛೇದ 0 ಒಂದು ಪೂರ್ಣಾಂಕ ತಾನೆ. ಛೇದ 0ಗೆ ಸಮ ಆಗಿರಬಾರ್ದು. ಛೇದ ಏನಾಗಿರಬಾರ್ದು? 0ಗೆ ಸಮ ಆಗಿರಬಾರ್ದು. ಓಕೆನಾ? ಸೊ ಇಂಥವನ್ನ ಭಾಗಲಬ್ಧ ಸಂಖ್ಯೆಗಳು ಅಂತ ಕರೀತೀವಿ. ಓಕೆ. ಸೊ ಕಳೆದ ತರಗತಿಯಲ್ಲಿ 8ನೇ ತರಗತಿಯಲ್ಲಿ ಈ ಭಾಗಲಬ್ಧ ಸಂಖ್ಯೆಗಳು ಅಂದ್ರೇನು, ಭಾಗಲಬ್ಧ ಸಂಖ್ಯೆಗಳ ಮೇಲಿನ ಕ್ರಿಯೆಗಳು, ಸಂಕಲನ ಮಾಡೋದು, ಗುಣಾಕಾರ ಮಾಡೋದು, ಭಾಗಾಕಾರ ಮಾಡೋದು ಕಲ್ತಿದ್ವಿ. ಓಕೆ. ಭಾಗಲಬ್ಧ ಸಂಖ್ಯೆಗಳ ಗುಣಲಕ್ಷಣಗಳನ್ನು ಅಭ್ಯಾಸ ಮಾಡಿದ್ವಿ. ಯಾವ್ಯಾವ ಗುಣಲಕ್ಷಣಗಳನ್ನು ಅಭ್ಯಾಸ ಮಾಡಿದ್ವಿ ಸ್ವಲ್ಪ ನೆನಪಿದೆನಾ ನಿಮಗೆ? ಹೇಳಮ್ಮ, ಒಂದೇಳು. ಅಂತ್ಯಗೊಳ್ಳು. ಅಲ್ಲ, ಭಾಗಲಬ್ಧ ಸಂಖ್ಯೆಗಳ ಗುಣಲಕ್ಷಣಗಳು 8ನೇ ತರಗತಿಯಲ್ಲಿ ಅಭ್ಯಾಸ ಮಾಡಿದ್ವಲ್ಲ. ಆವೃತ್ತತೆ, ನೆಕ್ಸ್ಟು ಪರಿವರ್ತನೀಯತೆ, ನೆಕ್ಸ್ಟು ಆಮೇಲೆ ಅನನ್ಯತಾಂಶತೆ, ವಿಲೋಮಾಂಶತೆ, ವಿತರಣಾ ನಿಯಮಗಳನ್ನು ನಾವು ಅಭ್ಯಾಸ ಮಾಡಿದ್ವಿ. ಓಕೆ. ಸೊ ಈ ತರಗತಿಯಲ್ಲಿ ನಾವು ಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ಇನ್ನೂ ಅಷ್ಟು ಅಂಶಗಳನ್ನು ತಿಳ್ಕೊಳ್ಳೋಣ. ಓಕೆ. ಸೊ ಅದಾದ ನಂತರ ಅಭಾಗಲಬ್ಧ ಸಂಖ್ಯೆಗಳು ಅಂದರೆ ಏನಂತ ತಿಳ್ಕೊಳ್ಳೋಣ. ಅದಾದ ನಂತರ ಭಾಗಲಬ್ಧ ಸಂಖ್ಯೆಗಳು ಮತ್ತು ಅಭಾಗಲಬ್ಧ ಸಂಖ್ಯೆಗಳು ಎಂತಹ ದಶಮಾಂಶ ವಿಸ್ತರಣೆಯನ್ನು ಹೊಂದಿದವೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಆಮೇಲೆ ವಾಸ್ತವ ಸಂಖ್ಯೆಗಳ ಅಂದ್ರೇನು ಅನ್ನೋದನ್ನು ಅಭ್ಯಾಸ ಮಾಡೋಣ. ಸೊ ಈಗ ನಾವು ಭಾಗಲಬ್ಧ ಸಂಖ್ಯೆಗಳ ಇನ್ನೂ ಕೆಲವೊಂದು ಅಂಶಗಳನ್ನು ಚರ್ಚೆ ಮಾಡ್ತಾ ಹೋಗೋಣ. ಈಗ ಭಾಗಲಬ್ಧ ಸಂಖ್ಯೆಗಳು ಅಂತ ಬಂದರೆ, ಓಕೆ, 2, 3 ಎಂಥ ಸಂಖ್ಯೆ? ಭಾಗಲಬ್ಧ ಸಂಖ್ಯೆ ಹೌದೋ ಅಲ್ವೋ?
ಯಾಕೆ ಮತ್ತಿದು P/Q ರೂಪದಲ್ಲಿ ಐತಾ? ಮತ್ತು ಹಾಗಾದರೆ ಭಾಗಲಬ್ಧ ಸಂಖ್ಯೆ ಅಲ್ಲ. ಸರ್ ಕೆಳಗಡೆ ಒಂದಿರುತ್ತೆ. ಯಾವಾಗಲೂ ಪೂರ್ಣ ಸಂಖ್ಯೆಗಳು, ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣಾಂಕಗಳು ಇವೆಲ್ಲವೂ ಭಾಗಲಬ್ಧ ಸಂಖ್ಯೆಗಳೇ ಅಂತ ಹೇಳಿದ್ವಿ ತಾನೆ. ಹೆಂಗೆ? ಇದು 2 ಅಂತ ಇದ್ದರೆ 2/1, ಛೇದದಲ್ಲಿ ಯಾವಾಗಲೂ 1 ಇದ್ದೇ ಇರುತ್ತೆ. ಓಕೆ. 3 ಅಂದರೆ 3/1. ಓಕೆನಾ? ಈಗ ನಾವೇನು ಚರ್ಚೆ ಮಾಡೋಣಪ್ಪ ಅಂತ ಹೇಳಿದರೆ 2 ಮತ್ತು 3 ಯಾವುದೇ 2 ಪೂರ್ಣ ಸಂಖ್ಯೆಗಳ ನಡುವೆ ಎಷ್ಟು ಭಾಗಲಬ್ಧ ಸಂಖ್ಯೆಗಳಿದ್ದಾವೆ? ಸೊ ಯಾವುದೇ 2 ಪೂರ್ಣ ಸಂಖ್ಯೆಗಳ ನಡುವೆ ಅಪರಿಮಿತ ಭಾಗಲಬ್ಧ ಸಂಖ್ಯೆಗಳು ಇದ್ದಾವೆ. ಓಕೆ. ಸೊ ಅದರಲ್ಲಿ ನಾವು ಈಗ 2 ಮತ್ತು 3ರ ನಡುವೆ ಇರುವಂಥ ಒಂದು 5 ಭಾಗಲಬ್ಧ ಸಂಖ್ಯೆ ಬರೆಯೋದು ಹೆಂಗೆ ಅನ್ನೋದನ್ನು ಅಭ್ಯಾಸ ಮಾಡೋಣ. ಓಕೆನಾ? ಅಂದರೆ ನಿರ್ದಿಷ್ಟಪಡಿಸಿದ ಸಂಖ್ಯೆಯ ಭಾಗಲಬ್ಧ ಸಂಖ್ಯೆಗಳನ್ನು ಹೆಂಗೆ ಬರೆಯೋದು ಅನ್ನೋದನ್ನು ನಾವು ಅಭ್ಯಾಸ ಮಾಡೋಣ. ಓಕೆ. ನಂತರ ಮತ್ತೆ ಬೇರೆ ಸ್ಟೆಪ್ ನೋಡೋಣ. 2 ಮತ್ತು 3 ಇದರ ನಡುವೆ ನೋಡಿ, ನಿಮಗೆ ಗೊತ್ತಿದೆ ಎಷ್ಟು ಭಾಗಲಬ್ಧ ಸಂಖ್ಯೆ ಇದ್ದಾವೆ ಅಂದರೆ ಅಪರಿಮಿತ ಸಂಖ್ಯೆಯ ಭಾಗಲಬ್ಧ ಸಂಖ್ಯೆಗಳು ಇವೆ. ಹೌದಾ? ಸೊ ಈಗ ನಮಗೆ ಇದರಲ್ಲಿ ಅಪರಿಮಿತ ಸಂಖ್ಯೆಯಲ್ಲಿದಾವಲ್ಲ, ಅದ್ರಾಗ ಒಂದು 5 ಭಾಗಲಬ್ಧ ಸಂಖ್ಯೆಯನ್ನು ಸೂಚಿಸಿರಿ ಅಂದರೆ ಹೆಂಗೆ ಬರೀಬೇಕು ಅನ್ನೋದು ನೋಡೋಣ. ಓಕೆ. 2. ಸೊ 2ಅನ್ನು P/Q ರೂಪದಲ್ಲಿ ವ್ಯಕ್ತಪಡಿಸಿದರೆ 2/1. ಓಕೆನಾ? ಸೊ 3 ಇದನ್ನು P/Q ರೂಪದಲ್ಲಿ ವ್ಯಕ್ತಪಡಿಸಿದರೆ 3/1. ಓಕೆನಾ? ಸೊ ಈಗ ನಾವು ಎಷ್ಟು ಭಾಗಲಬ್ಧ ಸಂಖ್ಯೆ ಬರೀಬೇಕು? 5 ಬರೀಬೇಕು. ಅದಕ್ಕೆ 1 ಕೂಡಿಸ್ರಿ. ಎಷ್ಟಾಯಿತು? 6. ಸೊ ಇಲ್ಲಿರುವ ಸಂಖ್ಯೆಯ ಅಂಶವನ್ನು 6ರಿಂದ ಗುಣಿಸ್ರಿ, ಛೇದವನ್ನು 6ರಿಂದ ಗುಣಿಸ್ರಿ. ಓಕೆ. ಸೊ 2 6 6 1 ಇದನ್ನು 6/6 ಈಕ್ವಲ್ಸ್ 6 3 6 1 ನೋಡಿ, 6ನೇ 12 ಮತ್ತು 6ನೇ 18 ಬಂತು. ಓಕೆ. ಇದರ ನಡುವೆ 6ನೇ 13 ಇದೆ, 6ನೇ 14, 6ನೇ 15, 6ನೇ 16, 6ನೇ 17, 6ನೇ 18 ನೋಡಿ. 6ನೇ 12 ಅಂದರೆ 2. ಓಕೆ. 6ನೇ 18 ಅಂದರೆ 3. ಅವುಗಳ ನಡುವೆ ಇರುವಂತಹ 5 ಭಾಗಲಬ್ಧ ಸಂಖ್ಯೆಗಳನ್ನು ಬರೆದಿದ್ದೇವೆ. 6ನೇ 13, 6ನೇ 14, 6ನೇ 15, 6ನೇ 16, 6ನೇ 17. ಅರ್ಥ ಆಯ್ತಾ ಮಕ್ಕಳೇ? ಈಗ ಹಂಗೆ ಒಂದು ಸಣ್ಣ ಪ್ರಶ್ನೆ ನಿಮಗೆ. 2 ಮತ್ತು 3ರ ನಡುವೆ ಇರುವ 8 ಭಾಗಲಬ್ಧ ಸಂಖ್ಯೆಗಳನ್ನು ಬರೀರಿ ಅಂತ ಕೇಳಿದ್ವಿ ಅಂದ್ಕೊಳ್ಳಿ. ಆಗ ನೀವು 1ನೇ 2 ಮತ್ತು 1ನೇ 3 ಎಷ್ಟರಿಂದ ಗುಣಿಸ್ತೀರಿ? 1ನೇ 2 ಮತ್ತು 1ನೇ 3 ಎಷ್ಟರಿಂದ ಗುಣಿಸ್ತೀರಿ? ಹೇಳಮ್ಮ ಪವಿತ್ರ. ಅಲ್ಲ, 8 ಭಾಗಲಬ್ಧ ಸಂಖ್ಯೆಗಳನ್ನು ಬರಿಬೇಕು ತಾನೆ. ನೀನು ಹೇಳೋ. 9ರಿಂದ ಗುಣಿಸ್ತೀವಿ. ನಮ್ಗೆ ಎಷ್ಟು ಭಾಗಲಬ್ಧ ಸಂಖ್ಯೆಗಳು ಬೇಕಾಗಿರುತ್ತೋ +1 ಅಷ್ಟು ಸಂಖ್ಯೆಯಿಂದ ಗುಣಿಸ್ತೀವಿ. ಅರ್ಥ ಆಯ್ತಾ? ಪಾಸ್ ಮಾಡು ವಿದ್ಯಾರ್ಥಿಗಳು. ಈಗ ನಾವು 2 ಭಾಗಲಬ್ಧ ಸಂಖ್ಯೆಗಳ ನಡುವೆ ಅಂದರೆ 2 ಪೂರ್ಣ ಸಂಖ್ಯೆ ಕೊಟ್ಟಾಗ ಅವುಗಳ ನಡುವೆ ಎಷ್ಟು ಭಾಗಲಬ್ಧ ಸಂಖ್ಯೆ ಕೇಳಿದರೂ ಬರೆಯೋದನ್ನು ಅಭ್ಯಾಸ ಮಾಡಿದ್ವಿ. ಈಗ ಈ ರೀತಿ ನೋಡೋಣ. 2ನೇ 3 ಮತ್ತು 2ನೇ 5 ಇವುಗಳ ನಡುವೆ ಇರುವ 5 ಭಾಗಲಬ್ಧ ಸಂಖ್ಯೆಗಳನ್ನು ಬರೀರಿ ಅಂತ ಕೇಳಿದರು ಅಂದ್ಕೊಳ್ಳಿ. ಓಕೆ. ಸೊ ಫಸ್ಟು ಈ ಸಂಖ್ಯೆಗಳು ನೋಡಿ,
ಛೇದ ಒಂದೇ ಆಗಿದೆ. ಓಕೆ, ಛೇದ ಒಂದೇ ಆಗಿದೆ. ಒಂದೇ ಛೇದ ಇರತಕ್ಕಂತಹ ಎರಡು ಭಾಗಲಬ್ಧ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಈಗ ಇದರ ನಡುವೆ ಇರ್ತಕ್ಕಂತಹ 5 ಭಾಗಲಬ್ಧ ಸಂಖ್ಯೆಗಳನ್ನು ಬರೀಲಿಕ್ಕೆ ಕೇಳಿದ್ದಾರೆ. ಓಕೆನಾ? ಇದನ್ನು ಹೆಂಗೆ ಮಾಡೋದು? ಸೊ ಆಗಲೇ ಹೆಂಗೆ ಮಾಡಿದ್ವಲ್ಲ ಅದೇ ರೀತಿ ನಮಗೆ 5 ಭಾಗಲಬ್ಧ ಸಂಖ್ಯೆಗಳು ಬೇಕು ತಾನೆ? ಓಕೆ, ಹಾಗಾದರೆ ಎಷ್ಟರಿಂದ ಯಾವ ಸಂಖ್ಯೆಯಿಂದ ಗುಣಿಸ್ಬೇಕು ಅಂಶ ಛೇದನ ಹೇಳೋ? ಹೇಳಪ್ಪ, ನೀನು ಹೇಳೋ. 5 + 1 6ರಿಂದ ಗುಣಿಸ್ಬೇಕು. ಕೂತ್ಕೊಳ್ಳಿ. ಸೊ ಅಂಶವನ್ನು 6ರಿಂದ ಛೇದವನ್ನು 6ರಿಂದ. ಅಂಶ 6 ಛೇದ 6. ಹಾಂ ನೋಡಿ, 6 × 3 6 × 2 6 × 5 6 × 2 ಓಕೆನಾ? ಸೊ ಈಗ 12ನೇ 18 12ನೇ 30. ಓಕೆ, ಇವುಗಳ ನಡುವೆ ನೋಡಿ 5 ಬರೆಯೋಕೆ ಹೇಳಿದ್ದಾರೆ ಅಷ್ಟೇ, ಹೌದಾ? 12ನೇ 18 ಬಿಟ್ಟರೆ 12ನೇ 19 ಆ ಕಡೆಗೂ ಕ್ಲಾಸ್ ಮಾಡ್ತಿದ್ದಾರೆ, ಗಲಾಟೆ ಮಾಡಬಾರ್ದು. 12ನೇ 19 12ನೇ 20 12ನೇ 22 12ನೇ 23 ಈ ರೀತಿ ನಾವು ಬರಿತೀವಿ. ಓಕೆನಾ? ಈಗ ಮತ್ತೊಂದು ಪ್ರಶ್ನೆ ಏನಪ್ಪ ಅಂದರೆ, ಎರಡನೇ 3, ಓಕೆ, 3ನೇ 5, 2ನೇ 3 ಮತ್ತು 3ನೇ 5 ಈ ರೀತಿ 2 ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಓಕೆ, 2ನೇ 3 ಮತ್ತು 3ನೇ 5. ಸೊ ಈ ರೀತಿ 2 ಸಂಖ್ಯೆ ಕೊಟ್ಟಿದ್ದಾರೆ. ಈಗ ಇವುಗಳ ನಡುವಿನ 5 ಭಾಗಲಬ್ಧ ಸಂಖ್ಯೆಗಳನ್ನು ಬರೀರಿ ಅಂತ ಕೇಳಿದರು ಅಂದ್ಕೊಳ್ಳಿ. ಸೊ ಇಲ್ಲಿ ಏನು ಗಮನಿಸ್ತಾ ಇದ್ದೀರಿ ನೀವು? ಸಂಖ್ಯೆಗಳಲ್ಲಿ ಛೇದ ಬೇರೆ ಬೇರೆ ಇದ್ದಾವೆ. ಈ ರೀತಿ ಕೊಟ್ಟಾಗ ಹೆಂಗೆ ಕಂಡುಹಿಡಿಬೇಕು? ಹೆಂಗೆ ಕಂಡುಹಿಡಿಬೇಕು? ಮೊದಲು ಛೇದಗಳನ್ನು ಸಮ ಮಾಡ್ಕೊಳ್ಳೋಣ. ಛೇದ ಸಮ ಮಾಡ್ಕೊಳ್ಳೋದು ಗೊತ್ತಲ್ಲ? ಛೇದಗಳ ಲಾಸಹ ಎಷ್ಟು ಬರುತ್ತೋ ಅಷ್ಟಕ್ಕೆ ಮಾಡ್ಕೋಬೇಕು ಅಂತ. ಹಾಂ, ಈಗ 2 ಮತ್ತು 3ರ ಲಾಸಹ ಎಷ್ಟು? 6. 2 ಮತ್ತು 3ರ ಲಾಸಹ 6. ಸೊ ಈಗ 6 2 ಎಷ್ಟಲೇ 6? ಹಾಂ, ಛೇದ 3ರಿಂದ ಗುಣಿಸಿದ್ವಿ, ಅಂಶ 3ರಿಂದ. 3 ಎಷ್ಟಲೇ 6? ಛೇದ 2ರಿಂದ ಗುಣಿಸಿದ್ವಿ, ಅಂಶ 2ರಿಂದ ಗುಣಿಸಿದ್ವಿ. ಓಕೆನಾ? ಈಗ 3 3 9, 2 3 ಅರ್ಥ ಆಯ್ತಾ? ಹಾಂ, 5 2 10, 3 2 ಓಕೆನಾ? ಸೊ ನೋಡಿ, 6ನೇ 9 ಮತ್ತು 6ನೇ 10 ಬಂತಲ್ಲ? ಇಲ್ಲಿ ಛೇದ ಏನಾಗುತ್ತೆ? ಸಮ ಆಗಿದ್ದಾವೆ. ಛೇದ ಸಮ ಆಗಿದೆ. ಸೊ ಈಗ 6ನೇ 9 ಮತ್ತು 6ನೇ 10ರ ನಡುವಿನ 5 ಭಾಗಲಬ್ಧ ಸಂಖ್ಯೆ ಬರೀಬೇಕು. ಸೊ ಈಗ ನಮಗೆ ಗೊತ್ತಿರೋಂಗೆ 5 + 1 6, 6ರಿಂದ ಗುಣಿಸ್ಕೊಳ್ಳೋಣ. ಓಕೆನಾ? ಸೊ 9 / 6 8, 6/6, 9 6 54, 6 6 36. ಸೊ 6ನೇ 10 ಇದೆ, 6/6, 6 60, 6 36. ಓಕೆ, ಈಗ ಗುಣಿಸ್ಕೋಬೇಕಲ್ಲ. ನೋಡಿ, 6ನೇ 54, 6ನೇ 60. ಓಕೆ, ಸೊ 6ನೇ 54, 36ನೇ 54 ಇದೆ ತಾನೆ? 36ನೇ 54 ನೆಕ್ಸ್ಟು ಹಾಂ
ಹಾಂ 36ನೇ 58 1 2 3 4 5. ಈ ರೀತಿ ನಾವು ಎರಡು ಸಂಖ್ಯೆಗಳ ಛೇದ ಒಂದೇ ಇರುವಂತಹ ಭಾಗಲಬ್ಧ ಸಂಖ್ಯೆ ಕೊಟ್ಟರು ಅವುಗಳ ನಡುವಿನ ಭಾಗಲಬ್ಧ ಸಂಖ್ಯೆ ಬರಿತೀವಿ. ಛೇದ ಬೇರೆ ಬೇರೆ ಇರೋಂಥ ಸಂಖ್ಯೆ ಕೊಟ್ಟರು ಅವುಗಳ ನಡುವಿನ ಭಾಗಲಬ್ಧ ಸಂಖ್ಯೆಗಳನ್ನು ಬರಿತೀವಿ. ಅರ್ಥ ಆಯ್ತಾ? ಹಾಂ, ಪಾಸ್ ಮಾಡಪ್ಪ. ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಸೊ ಭಾಗಲಬ್ಧ ಸಂಖ್ಯೆಗಳು ಅಂದ್ರೇನು? ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ಅಪರಿಮಿತ ಭಾಗಲಬ್ಧ ಸಂಖ್ಯೆಗಳಿವೆ. ಆದರೂ ನಮಗೆ ನಿರ್ದಿಷ್ಟಪಡಿಸಿದ ಸಂಖ್ಯೆಯ ಭಾಗಲಬ್ಧ ಸಂಖ್ಯೆಯನ್ನು ಬರೀಲಿಕ್ಕೆ ಕೇಳಿದರೆ ಯಾವ ರೀತಿ ಬರಿಬೇಕು ಅನ್ನೋದನ್ನು ನಾವು ಅಭ್ಯಾಸ ಮಾಡಿದ್ವಿ. ಓಕೆನಾ? ಈಗ ಒಂದು ಸಂಖ್ಯಾ ರೇಖೆಯನ್ನು ಬರೆದ್ರೆ ಆ ಸಂಖ್ಯಾ ರೇಖೆಯ ಮೇಲೆ ಪೂರ್ಣ ಸಂಖ್ಯೆಗಳು ಇದ್ದಾವೆ, ಪೂರ್ಣಾಂಕಗಳು ಇದ್ದಾವೆ, ಭಾಗಲಬ್ಧ ಸಂಖ್ಯೆಗಳು ಇವೆ. ಓಕೆನಾ? ಆದರೆ ಇಂದಿನ ಕಾಲದಿಂದನೂ ಸಹ ಇವು ಅಷ್ಟೇ ಅಲ್ಲದೆ ಇನ್ನೂ ಬೇರೆ ಕೆಲವು ಸಂಖ್ಯೆಗಳು ಇರುವುದನ್ನು ಗಣಿತಜ್ಞರು ಕಂಡುಹಿಡಿದ್ರು. ಅಂಥ ಸಂಖ್ಯೆಗಳನ್ನು ಏನಂತ ಕರೆದ್ರು ಅಂದರೆ ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರೆದ್ರು. ಅಭಾಗಲಬ್ಧ ಸಂಖ್ಯೆಗಳು. ಈ ಅಭಾಗಲಬ್ಧ ಸಂಖ್ಯೆಗಳು ಅಂದರೆ P/Q ರೂಪದಲ್ಲಿ P/Q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯ ಇಲ್ಲದೆ ಇರತಕ್ಕಂಥ ಸಂಖ್ಯೆಗಳನ್ನು ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಓಕೆನಾ? ಸೊ P/Q ಇಲ್ಲಿ P, Q ಬಿಲಾಂಗ್ಸ್ ಟು Z ಅಂದರೆ P ಮತ್ತು Qಗಳು ಪೂರ್ಣಾಂಕಗಳ ಅಂಶಗಳು. Q ≠ 0 ಅಂತ ಏನು ಕರಿತೀವಲ್ಲ, ಈ ರೀತಿ ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥ ಸಂಖ್ಯೆಗಳನ್ನು ನಾವೇನಂತ ಕರೆದ್ವಿ? ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರೆದ್ವಿ. ಓಕೆ? ಸೊ ಭಾಗಲಬ್ಧ ಸಂಖ್ಯೆಗಳನ್ನು ಇಂಗ್ಲೀಷ್ನಲ್ಲಿ ರ್ಯಾಷನಲ್ ನಂಬರ್ಸ್ ಅಂತ ಕರೆದ್ರೆ, ಅಭಾಗಲಬ್ಧ ಸಂಖ್ಯೆಗಳನ್ನು ಇರ್ರ್ಯಾಷನಲ್ ನಂಬರ್ಸ್ ಅಂತ ಕರೀತಾರೆ. ಸೊ ಭಾಗಲಬ್ಧ ಸಂಖ್ಯೆಗಳನ್ನು ಕ್ಯೂನಿಂದ ಸೂಚಿಸಿದರೆ ಅಭಾಗಲಬ್ಧ ಸಂಖ್ಯೆಗಳನ್ನು IR ಸೂಚಿಸ್ತಾರೆ. ಇರ್ರ್ಯಾಷನಲ್ ಅನ್ನೋದಕ್ಕೆ IR ಸೂಚಿಸ್ತಾರೆ. ಓಕೆ? ಈಗ ಈ ಥರ ಸಂಖ್ಯೆಗಳು ಯಾವುವು? ಈ ಥರ ಸಂಖ್ಯೆಗಳು ಯಾವುವಪ್ಪ ಅಂತ ಹೇಳಿದರೆ ವರ್ಗಮೂಲ 2, ವರ್ಗಮೂಲ 2, ವರ್ಗಮೂಲ 3, ವರ್ಗಮೂಲ 5, ವರ್ಗಮೂಲ 4 ಇದೆ ಅಲ್ಲ ಮಕ್ಕಳೇ, ಅದು ಭಾಗಲಬ್ಧ ಸಂಖ್ಯೆ. ಯಾಕಂದರೆ ವರ್ಗಮೂಲ 4ರ ಬೆಲೆ ನಮಗೆ ಗೊತ್ತಿದೆ, ಎಷ್ಟೋ? 2. ಓಕೆ? ಸೊ ಪೂರ್ಣ ವರ್ಗ ಸಂಖ್ಯೆಯ ವರ್ಗಮೂಲಗಳನ್ನು ಏನಾದ್ರು ತಗೊಂಡ್ರೆ ಅವು ಅಭಾಗಲಬ್ಧ ಸಂಖ್ಯೆಗಳು ಅಲ್ಲ. ಯಾಕಂದರೆ ಪೂರ್ಣ ವರ್ಗ ಸಂಖ್ಯೆಗಳ ವರ್ಗಮೂಲಗಳು ಎಂಥ ಸಂಖ್ಯೆಗಳು? ಭಾಗಲಬ್ಧ ಸಂಖ್ಯೆಗಳು. ಓಕೆನಾ? ಸೊ ಹಾಗಾಗಿ ವರ್ಗಮೂಲ 4 ಭಾಗಲಬ್ಧ ಸಂಖ್ಯೆ, ಅಭಾಗಲಬ್ಧ ಸಂಖ್ಯೆ ಅಲ್ಲ. ಸೊ ನಾವೇನು ಅನ್ಕೊಳ್ತೀವಿ? ಈ ವರ್ಗಮೂಲ ಚಿಹ್ನೆ ಹಾಕಿ ಯಾವುದೇ ಸಂಖ್ಯೆ ಬರೆದ್ರೂ ಅದು ಅಭಾಗಲಬ್ಧ ಅನ್ಕೊಳ್ತೀವಿ. ಹಂಗಲ್ಲದು. ಓಕೆನಾ? ಸೊ √5, √6 ಈ ಥರ ಸಂಖ್ಯೆಗಳು. ಓಕೆ? ಪೈ ಒಂದು ಅಭಾಗಲಬ್ಧ ಸಂಖ್ಯೆ. ಸರ್ ಪೈ ಬೆಲೆ ನಮಗೆ ಗೊತ್ತು, 7ನೇ 22, ಮತ್ತು ಇದು ಭಾಗಲಬ್ಧ ಸಂಖ್ಯೆ ಅಲ್ಲ ಸರ್ ಅಂತ ನೀವು ಕೇಳ್ಬೋದು. ಆದರೆ ಇದು ಎಕ್ಸಾಕ್ಟ್ ಆದ ಬೆಲೆ ಅಲ್ಲ. ಇದು ಅಂದಾಜು ಸರಿಸುಮಾರು ಇಷ್ಟಿದೆ ಅಂತ ತಗೊಂಡಿರೋ ಬೆಲೆ. ಓಕೆ? ಸಮೀಪದ ಬೆಲೆ ಅಂತ ಏನು ಕರಿತೀವಲ್ಲ, ಸಮೀಪದ ಪೂರ್ಣ ಸಂಖ್ಯೆಗೆ ತಗೊಂಡಾಗ 7ನೇ 22 ಬರುತ್ತೆ. ಇಲ್ಲದೆ ಹೋದಲ್ಲಿ ಅದು 7ನೇ 22 ಬರಲ್ಲ. ಓಕೆನಾ? ಸೊ ಹಾಗಾಗಿ ಪೈ ಅನ್ನೋದನ್ನು ನಾವು ಅಭಾಗಲಬ್ಧ ಸಂಖ್ಯೆಗಳಿಗೆ ಸೇರಿಸ್ಕೊಳ್ತೀವಿ. ಓಕೆ? ಸೊ ಇದ್ರ ಬಗ್ಗೆ ಮುಂದೆ ಹೇಳ್ತೀನಿ ನೋಡಿ. ಈಗ ಬರಿತಾ ಇದ್ದೀನಲ್ಲ ಸಂಖ್ಯೆ,
ಇದು ಅಭಾಗಲಬ್ಧ ಸಂಖ್ಯೆ. ಓಕೆನಾ? ಸೊ ಹಾಗಾದರೆ ಅಭಾಗಲಬ್ಧ ಸಂಖ್ಯೆ ಅಂದ್ರೇನು? ಓಕೆ, ಅಭಾಗಲಬ್ಧ ಸಂಖ್ಯೆಯ ಸಂಕೇತ ಏನು? ಅಭಾಗಲಬ್ಧ ಸಂಖ್ಯೆಗೆ ಉದಾಹರಣೆ ಏನು? ತಿಳ್ಕೊಂಡ್ರಾ? ನೋಡೋಣ. ಅಭಾಗಲಬ್ಧ ಸಂಖ್ಯೆ ಎಂದರೇನು? ಹೇಳಮ್ಮ. ವೆರಿ ಗುಡ್. P/Q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯ ಇಲ್ಲದೆ ಇದ್ದರೆ ಅಂಥ ಸಂಖ್ಯೆಗಳನ್ನು ಅಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. ಓಕೆನಾ? ಗುಡ್. ಅಭಾಗಲಬ್ಧ ಸಂಖ್ಯೆಗಳ ಗಣವನ್ನು ಯಾವ ಅಕ್ಷರದಿಂದ ಸೂಚಿಸ್ತೇವೆ? ನೀ ಹೇಳಪ್ಪ ಸಮರ್ಥ. ತಪ್ಪು. ಹೇಳ. ಅಲ್ಲ. ಹೇಳ. IR ರಿಂದ ಸೂಚಿಸ್ತೇವೆ. ಯಾವ ಅಕ್ಷರದಿಂದ ಸೂಚಿಸ್ತೇವೆ? ಕೂತಾಳೆ. PQ ಅನ್ನೋದು P/Q ಅನ್ನೋದು ಭಾಗಲಬ್ಧ ಸಂಖ್ಯೆಯ ರೂಪದಷ್ಟೇ, ಅಭಾಗಲಬ್ಧ ಸಂಖ್ಯೆ ಅಲ್ಲ. ಓಕೆನಾ? ಈಗ ಇಲ್ಲಿ ಒಂದು ಹೇಳಿಕೆ ಇದೆ. ಏನಪ್ಪ ಅಂತ ಹೇಳಿದರೆ, ಎರಡು ಸಂಖ್ಯೆಗಳ ನಡುವೆ ಆಗಲೇ ನಾವು ಅಭ್ಯಾಸ ಮಾಡ್ದಂಗೆ ಅಪರಿಮಿತ ಭಾಗಲಬ್ಧ ಸಂಖ್ಯೆಗಳು ಇವೆ ಅನ್ನೋದು ಅಭ್ಯಾಸ ಮಾಡಿದ್ವಿ. ಓಕೆನಾ? ಅದೇ ರೀತಿ ಎರಡು ಸಂಖ್ಯೆಗಳ ನಡುವೆ ಅಪರಿಮಿತ ಅಭಾಗಲಬ್ಧ ಸಂಖ್ಯೆಗಳು ಇವೆ. ಅಪರಿಮಿತ ಅಭಾಗಲಬ್ಧ ಸಂಖ್ಯೆಗಳು ಇವೆ. ಅರ್ಥ ಆಯ್ತಾ? ಈಗ ವಾಸ್ತವ ಸಂಖ್ಯೆಗಳು. ವಾಸ್ತವ ಸಂಖ್ಯೆಗಳು ಇಲ್ಲಿ ಕೇಳ್ರಿ ಮಕ್ಕಳೇ. 9ನೇ ತರಗತಿಯಲ್ಲಿ ನಾವು ಕಲ್ತಿರ್ತಕ್ಕಂಥ ಹೊಸ ಸಂಖ್ಯಾಗಣ ಅಂದರೆ ಅಭಾಗಲಬ್ಧ ಸಂಖ್ಯೆಗಳು. ನೆಕ್ಸ್ಟು ವಾಸ್ತವ ಸಂಖ್ಯೆಗಳು ಗಣ ಅಂತ. ಸೊ ವಾಸ್ತವ ಸಂಖ್ಯೆಗಳ ಗಣವನ್ನು ನಾವು ಇಂಗ್ಲೀಷ್ನಲ್ಲಿ R ರಿಂದ ಸೂಚಿಸ್ತೇವೆ. ಯಾವುದರಿಂದ? R ರಿಂದ ಸೂಚಿಸ್ತೇವೆ. ಸೊ ವಾಸ್ತವ ಸಂಖ್ಯೆಗಳ ಗಣದಲ್ಲಿ ಯಾವ್ಯಾವ ಸಂಖ್ಯೆಗಳು ಇರ್ತವೆ, ಯಾವ್ಯಾವ ಗಣಾಂಶಗಳು ಇರ್ತವೆ ಅಂದರೆ ಎಲ್ಲ ಭಾಗಲಬ್ಧ ಸಂಖ್ಯೆಗಳು ಮತ್ತು ಎಲ್ಲ ಅಭಾಗಲಬ್ಧ ಸಂಖ್ಯೆಗಳು ಇರ್ತವೆ. ಅರ್ಥ ಆಯ್ತಾ? ಎಲ್ಲ ಭಾಗಲಬ್ಧ ಸಂಖ್ಯೆಗಳು ಮತ್ತು ಎಲ್ಲ ಅಭಾಗಲಬ್ಧ ಸಂಖ್ಯೆಗಳು ಸೇರಿ ಏನಾಗಿದೆ ಅಂದರೆ ವಾಸ್ತವ ಸಂಖ್ಯೆಗಳ ಗಣ ಆಗಿದೆ. ಅರ್ಥ ಆಯ್ತಾ? ಸೊ ವಾಸ್ತವ ಸಂಖ್ಯೆಗಳು ಅಂದರೆ ಭಾಗಲಬ್ಧ ಸಂಖ್ಯೆಗಳು ಮತ್ತು ಅಭಾಗಲಬ್ಧ ಸಂಖ್ಯೆಗಳ ಸಂಯೋಗ ಗಣ. ಏನಂತ ಕರಿತೀವಿ? ಇದನ್ನು ವಾಸ್ತವ ಸಂಖ್ಯೆಗಳು ಅಂತ ಕರಿತೀವಿ. ಓಕೆನಾ? ಸೊ ನೀವು ಯಾವುದೇ ಒಂದು ಸಂಖ್ಯೆ ಹೇಳಿದ್ರು ಅದು ಒಂದು ಭಾಗಲಬ್ಧ ಸಂಖ್ಯೆ ಆಗಿರುತ್ತೆ ಅಥವಾ ಅದು ಒಂದು ಅಭಾಗಲಬ್ಧ ಸಂಖ್ಯೆ ಆಗಿರುತ್ತದೆ. ಅರ್ಥ ಆಯ್ತಾ? ಯಾವುದೇ ಸಂಖ್ಯೆ ಹೇಳ್ರಿ ನೀವು, ಅದು ಒಂದು ಭಾಗಲಬ್ಧ ಸಂಖ್ಯೆ ಆಗಿರುತ್ತೆ ಅಥವಾ ಅಭಾಗಲಬ್ಧ ಸಂಖ್ಯೆ ಆಗಿರುತ್ತದೆ. ಅರ್ಥ ಆಯ್ತಾ? ಸೊ ಆ ಕಾರಣಕ್ಕೋಸ್ಕರನೇ ಇಲ್ಲಿ ಒಂದು ಹೇಳಿಕೆ ಇದೆ. ನೀವು ಸಂಖ್ಯಾ ರೇಖೆಯ ಮೇಲೆ ಯಾವುದೇ ಒಂದು ಬಿಂದುವನ್ನು ಗುರುತಿಸಿದ್ರು ಅದು ಒಂದು ವಾಸ್ತವ ಸಂಖ್ಯೆಯೇ ಆಗಿರುತ್ತದೆ. ಸಂಖ್ಯಾ ರೇಖೆ ಮೇಲೆ ನೀವು ಯಾವುದೇ ಒಂದು ಬಿಂದು ಗುರುತಿಸ್ರಿ, ಓಕೆ, ಅದು ಏನಾಗಿರುತ್ತದೋ ವಾಸ್ತವ ಸಂಖ್ಯೆಯೇ ಆಗಿರುತ್ತದೆ. ಓಕೆನಾ? ಸೊ ಅಥವಾ ಇದು ನಿಂಗೂ ಹೇಳ್ಬೋದು, ಪ್ರತಿಯೊಂದು ವಾಸ್ತವ ಸಂಖ್ಯೆಯು ಸಂಖ್ಯಾಗಣದ ಮೇಲೆ ಒಂದು ಬಿಂದುವನ್ನು ಹೊಂದಿರುತ್ತೆ.
ಅರ್ಥ ಆಯ್ತಾ? ಸೊ ಒಂದು ಸಂಖ್ಯಾಗಣದ ಮೇಲೆ ನೀವು ಯಾವುದೇ ಒಂದು ಬಿಂದು ಗುರುತಿಸಿದ್ರು ಇದು ಒಂದು ವಾಸ್ತವ ಸಂಖ್ಯೆನೇ ಆಗಿರುತ್ತೆ. ಮತ್ತು ಪ್ರತಿಯೊಂದು ವಾಸ್ತವ ಸಂಖ್ಯೆಯನ್ನು ನಾವು ಸಂಖ್ಯಾಗಣದ ಮೇಲೆ ಗುರುತಿಸ್ಬೋದು. ಪ್ರತಿಯೊಂದು ವಾಸ್ತವ ಸಂಖ್ಯೆಗೂ ಸಂಖ್ಯಾ ರೇಖೆ ಮೇಲೆ ಒಂದು ಬಿಂದು ಇದ್ದೇ ಇರುತ್ತೆ, ಒಂದು ಜಾಗ ಇದ್ದೇ ಇರುತ್ತೆ. ಅರ್ಥ ಆಯ್ತಾ? ಸೊ ಇದಿಷ್ಟು ವಾಸ್ತವ ಸಂಖ್ಯೆಗಳು. ಓಕೆ. ಸೊ ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ನಾವು ಇಂದಿನ ತರಗತಿಯಲ್ಲಿ 8 ಮತ್ತು 7ನೇ ತರಗತಿಯಲ್ಲಿ ಕಲ್ತಿರ್ತಕ್ಕಂಥ ಸಂಖ್ಯೆಗಳ ಬಗ್ಗೆ ಒಂದು ಪುನರ್ಮನನ ಮಾಡ್ಕೊಂಡ್ವಿ. ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳು ಮತ್ತು ಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ಒಂದು ಪುನರ್ಮನನ ಮಾಡ್ಕೊಂಡ್ವಿ. ಅದಾದಮೇಲೆ ಭಾಗಲಬ್ಧ ಸಂಖ್ಯೆಗಳ ಕೆಲವೊಂದು ಅಂಶಗಳನ್ನು ಕಲ್ತ್ವಿ. 2 ಭಾಗಲಬ್ಧ ಸಂಖ್ಯೆಗಳ ನಡುವಿನ ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯೋದು ಕಲ್ತ್ವಿ. ಅದಾದಮೇಲೆ ನಾವು ಈ ತರಗತಿಯಲ್ಲಿ 9ನೇ ತರಗತಿಯಲ್ಲಿ ಹೊಸದಾಗಿ ಅಭಾಗಲಬ್ಧ ಸಂಖ್ಯೆಗಳು ಅಂದ್ರೇನು ಅವುಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಅದಾದ ನಂತರ ವಾಸ್ತವ ಸಂಖ್ಯೆಗಳು ಅಂದರೆ ಏನು, ಓಕೆ, ಅನ್ನೋದು ಚರ್ಚೆ ಮಾಡಿದ್ವಿ. ಆಮೇಲೆ ಒಂದು ಪ್ರಮುಖವಾದ ಅಂಶವನ್ನು ತಿಳ್ಕೊಂಡ್ವಿ. ಪ್ರತಿಯೊಂದು ಸಂಖ್ಯಾ ರೇಖೆ ಮೇಲಿನ ಯಾವುದೇ ಒಂದು ಬಿಂದು ಗುರುತಿಸಿದ್ರು ಅದು ಒಂದು ವಾಸ್ತವ ಸಂಖ್ಯೆಯೇ ಆಗಿರುತ್ತದೆ. ಓಕೆ. ಸೊ ವಿದ್ಯಾರ್ಥಿಗಳೇ, ಮುಂದಿನ ತರಗತಿಯಲ್ಲಿ ನಾವು ಈ ವಾಸ್ತವ ಸಂಖ್ಯೆಗಳಲ್ಲಿ ಬರ್ತಕ್ಕಂತಹ ಭಾಗಲಬ್ಧ ಸಂಖ್ಯೆಗಳು ಮತ್ತು ಅಭಾಗಲಬ್ಧ ಸಂಖ್ಯೆಗಳು ಎಂತಹ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುತ್ತವೆ ಅನ್ನೋದರ ಬಗ್ಗೆ ನಾವು ಚರ್ಚೆ ಮಾಡೋಣ. ಓಕೆ. ಸೊ ಈಗ ನಿಮಗೆ ಕೆಲವೊಂದು ಉದಾಹರಣೆಗಳನ್ನು ಕೊಡ್ತೀನಿ. ಅವು ಭಾಗಲಬ್ಧ ಸಂಖ್ಯೆಗಳ ಗಣಕ್ಕೆ ಸೇರಿದ್ದೇವೆಯೋ ಅಭಾಗಲಬ್ಧ ಸಂಖ್ಯೆಗಳ ಗಣಕ್ಕೆ ಸೇರಿದೆಯೋ ಬರ್ಕೊಂಬರ್ಬೇಕು. ಓಕೆ. ಈ ಕೊಟ್ಟಿರೋಂಥ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆಗಳ ಅಥವಾ ಅಭಾಗಲಬ್ಧ ಸಂಖ್ಯೆಗಳ ಅನ್ನೋದನ್ನು ಗುಂಪು ಮಾಡಿ ಬರ್ಕೊಂಬರೋದು. ಓಕೆ, ರೈಟ್.